ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ ದೃಶ್ಯ ಇದು. ನಾವು ಚಿಕ್ಕವರಿದ್ದಾಗ ಊರಿಗೆ ಈ ಥರ ಒಂದು ಪಿಕ್ಚರ್ ಡಬ್ಬಿ ಹಿಡ್ಕೊಂಡು ಬರ್ತಾಯಿದ್ರು. ನೋಡಿ ಇಲ್ಲಿ ಕೂಡ ಒಬ್ಬ ಯುವಕ ಆ ಡಬ್ಬಿ ಮೂಲಕ ಮಕ್ಕಳಿಗೆ ಪಿಕ್ಚರ್ ತೋರಿಸ್ತಾ ಇರೋ ದೃಶ್ಯ. ನಾವು ಕೂಡ ಈ ದೃಶ್ಯ ನೋಡಿದ್ವಿ, ನಿಮಗೂ ನೆನಪಿರ್ಬೋದೇನೋ. ಹಾಗೆ ಮುಂದೆ ಹೋದರೆ ಒಂದಿಷ್ಟು ಸುಂದರವಾಗಿರುವಂಥ ಮನೆಗಳು ಸಹ ಅಲ್ಲಿ ಕಾಣುತ್ತೆ. ಮತ್ತು ಹೇಗೆಲ್ಲ ಹಗ್ಗ ಹಸಿತಾ ಇತ್ತು ಅನ್ನೋ ಒಂದು ಮನೆ, ಹಗ್ಗ ನೇಯುವವರ ದೃಶ್ಯವನ್ನು ಕೂಡ ಅಲ್ಲಿ ನೋಡ್ಬೋದು. ನಮಸ್ತೆ ಎಲ್ರಿಗೂ, ಕನ್ನಡ ಮೇಷ್ಟ್ರು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಗದಗ ಜಿಲ್ಲೆ ಮುಂಡ್ರಿಗಿ ತಾಲೂಕು ಸಿಂಗಟಲ್ಲೂರು ವೀರಭದ್ರೇಶ್ವರ ದೇವಸ್ಥಾನದ ಹತ್ರ ಒಂದು ಗ್ರಾಮೀಣ ಸೊಗಡನ್ನು ಬಿಂಬಿಸುವಂಥ ಒಂದು ವಿನೂತನವಾಗಿ ಒಂದು ಪಾರ್ಕನ್ನು ನಿರ್ಮಾಣ ಮಾಡಿದ್ದಾರೆ. ಒಳಗಡೆ ಹೋಗಿ ಏನೇನೆಲ್ಲ ಯಾವ ರೀತಿಯೆಲ್ಲ ಇದೆ ಅಂತ ನೋಡೋಣ. ಅಲ್ಲಿ ಹಸಿರು ಕಲರ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಟಿಕೆಟ್ ಸಿಗುತ್ತೆ. 50 ರೂಪಾಯಿ ಒಬ್ಬರಿಗೆ ಒಂದು ಟಿಕೆಟು, ದೊಡ್ಡವ್ರಿಗೆ 50 ರೂಪಾಯಿ, ಚಿಕ್ಕವ್ರಿಗೆ 25 ರೂಪಾಯಿ ಅಂತ ಇದೆ. ಹೋಗಿ ನೋಡ್ಕೊಂಬರೋಣ ಬನ್ನಿ. ಹೀಗೆ ಮೆಟ್ಲಿದೆ, ಮೆಟ್ಲು ಹತ್ಕೊಂಡು ಹಾಗೆ ಮೇಲೆ ಹೋಗ್ಬೇಕು. ನೋಡಿ ಅಲ್ಲಿ ಕಾಣ್ತಾ ಇದೆ ನೋಡಿ. ನೋಡಿ ಶಾವಿಗೆ ಬಸ್ ದೃಶ್ಯ ಕೊಟ್ಟಾರ ನೋಡಿ, ಹೆಂಗ್ ಬಸ್ರು ಅಂತೇಳಿ. ಇಲ್ಲಿ ಚೌಕಾಬಾರ ಆಡ್ತಿರೋ ದೃಶ್ಯ ಇದೆ ನೋಡಿ. ನೈಜವಾಗಿ ಚಿತ್ರೀಕರಣ ಆದಂಗಿದೆ. ಮಲೆನಾಡು ಮನೆ ಅಂತಂದು ಹೇಳಿಕೊಟ್ಟಿದ್ದಾರೆ ಅಲ್ಲಿ. ಮಲೆನಾಡು ಮನೆ ಹೇಗಿರುತ್ತೆ ಹಾಗೆ. ಮಳೆಗಾರ ಮನೆ, ರೈತರ ಮನೆ. ಇಲ್ಲಿ ಮೇಷ್ಟ್ರು ಮಕ್ಕಳಿಗೆ ಪಾಠ ಮಾಡ್ತಿದ್ದಾರೆ ಅಂಥೇಳಿ ಪಾಠಶಾಲೆ ಎಷ್ಟು ಚೆನ್ನಾಗಿದೆ. ಕಾಣ್ತಿರೋ ದೃಶ್ಯ ಮದುವೆ ಸಂದರ್ಭದಲ್ಲಿ ಗುಗ್ಗಳ ಹಣಸಿ ಮದುವೆ ಮಾಡ್ತಾರೆ. ಯಾರೋ ವೀರಭದ್ರೇಶ್ವರ ಮನೆ ದೇವರು ಇರುತ್ತೆ ಅವ್ರು ಅಲ್ವಮ್ಮ. ನೋಡಿ ಅದೇ ದೃಶ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಸಮಾಳ ಬಾರಿಸ್ಕೊಂಡು ಗುಗ್ಗಳ ಮೇಲೆ ನೈಜವಾಗಿ ಸಮಾಳ ಬಾರಿಸ್ತಿದ್ದಾರೆ ಅನ್ನೋ ಅಷ್ಟರ ಮಟ್ಟಿಗೆ ಅಲ್ಲಿ ಊರಿನ ಹಿರಿಕರು, ತಾಯಿರು ಎಲ್ಲರೂ ನಿಂತಿದ್ದಾರೆ ನೋಡಿ. ಅಲ್ಲಿ ಫೋಟೋಗ್ರಾಫರ್ ಕೂಡ ತೆಗೆಯೋ ರೀತಿಯಲ್ಲಿದೆ. ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ. ಎಲ್ಲ ವರ್ಗದ ಜನರು ಇಲ್ಲಿ ವಾಸವಾಗಿದ್ರು ಅನ್ನೋದಕ್ಕೆ ಇದು ಒಂದು ಸೂಚನೆ ತೋರಿಸುತ್ತೆ. ಗುಗ್ಗಳ ಹೊರಡಿಸುವಂಥ ದೃಶ್ಯ ಇಲ್ಲಿ ಕಾಣ್ತಾ ಇರುವಂಥದ್ದು ನೋಡಿ. ಸ್ನಾನದ ಕೊಳದ ಕಾನ್ಸೆಪ್ಟ್ ಇದು ನೋಡಿ. ಸ್ತ್ರೀಯರೆಲ್ಲರೂ ಕೂಡ ಸ್ನಾನ ಮಾಡ್ತಿದ್ದಾರೆ ಅನ್ನುವಂಥ ದೃಶ್ಯವನ್ನು ಕೆತ್ತನೆ ಮಾಡಿದ್ದಾರೆ. ಮತ್ತು ಕಡೆ ಪುರುಷರು ಕೂಡ ಇದ್ದಾರೆ ಅಲ್ಲಿ. ಇದು ಊರಿನ ನ್ಯಾಯ ಪಂಚಾಯತಿ ಹೇಳುವಂಥ ಪಂಚಾಯತಿ ಕಟ್ಟೆ. ಊರಿನ ಮುಖಂಡರು ಅಲ್ಲಿ ಪಂಚಾಯತಿ ಕಟ್ಟೆ ಮೇಲೆ ಕೂತಿರೋ ದೃಶ್ಯ ನೋಡಿ. ಈ ಮೂಲ ವೀರಭದ್ರೇಶ್ ದೇವರ ಚಿತ್ರವನ್ನು ಕೊಟ್ಟಿದ್ದಾರೆ. ವೀರಭದ್ರ ದೇವರಲ್ಲಿ ಭೃಂಗಿಯ ಪ್ರಾರ್ಥನೆ ಮಾಡುವಂಥ ದೃಶ್ಯ. ವೀರಭದ್ರ ದೇವರೊಡನೆ ದಕ್ಷ ಬ್ರಹ್ಮ ಸಂಭಾಷಣೆ ಮಾಡುವಂಥ ದೃಶ್ಯ ಇದು. ಇದು ವೀರಭದ್ರ ದೇವರ ಉದ್ಭವ ಆಗುವಂಥದ್ದು ನೋಡಿ. ಶಿವ ತನ್ನ ಜಟೆಯನ್ನು ತೆಗೆದುಬಿಟ್ಟು ಜಡೆ ರುದ್ರನನ್ನು ಉದ್ಭವ ಮಾಡುವಂಥದ್ದು. ಇಲ್ಲಿ ಶಿವನ ಮುಂದೆ ನಂದಿಯ ಪ್ರಾರ್ಥನೆ ದೃಶ್ಯ, ಪ್ರಾರ್ಥನೆ ಮಾಡುವಂಥದ್ದು. ಯಜ್ಞ, ದಕ್ಷ ಯಜ್ಞ ನಡೆಯುವಂಥ ದೃಶ್ಯ ಐತಲ್ಲ, ಅದನ್ನ ಇಲ್ಲಿ ನೈಜವಾಗಿ ಚಿತ್ರ ಕಣ್ಮುಂದೆ ಬರೋ ಹಾಗೆ ಕೆತ್ತನೆ ಮಾಡಿದ್ದಾರೆ. ಮತ್ತು ನಂದಿ ಮತ್ತು ಪಾರ್ವತಿ ಶಿವನ ಪೂಜೆ ಜೊತೆ ಸಂಭಾಷಣೆ ಮಾಡುವಂಥ ದೃಶ್ಯ ಇಲ್ಲಿದೆ.
ಶಿವ ಪಾರ್ವತಿ ಕಲ್ಯಾಣ ನಡೆಯುವಂಥ ದೃಶ್ಯ ಏನಿತ್ತಲ್ಲ ಆ ಚಿತ್ರವು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಒಟ್ಟಾರೆಯಾಗಿ ಇಲ್ಲಿ ಕೆತ್ತನೆ ಮಾಡುವಂಥ ಎಲ್ಲ ದೃಶ್ಯಗಳು ಕೂಡ ನೈಜವಾಗಿವೆ ಅಂತೇಳಿ ಅನಿಸುತ್ತೆ. ಅಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿರುವಂಥ ಕಲೆಗಾರರಿಗೆ ಒಂದು ದೊಡ್ಡ ನಮಸ್ಕಾರವನ್ನು ನಾವು ಹೇಳಲೇಬೇಕು. ಇತ್ತೀಚೆಗಷ್ಟೇ ಇದು ಕಂಪ್ಲೀಟಾಗಿ ಸಾಕಷ್ಟು ಜನರನ್ನು ಆಕರ್ಷಣೆ ಪಡ್ಕೊಳ್ತಾ ಇದೆ. ಅಮಾವಾಸ್ಯೆ ಇದ್ದಿದ್ದರಿಂದ ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ, ಭೇಟಿ ನೀಡಿ ಈ ಸ್ಥಳವನ್ನು ವೀಕ್ಷಣೆ ಮಾಡ್ತಾರೆ. ತುಂಬ ಚೆನ್ನಾಗಿದೆ. ನೀವು ಕೂಡ ಒಂದು ಸರ್ತಿ ಬಂದು ಈ ಸ್ಥಳವನ್ನು ವೀಕ್ಷಣೆ ಮಾಡಿ ಎಷ್ಟು ನೈಜವಾಗಿದ್ದಾವೆ ಅಂಥೇಳಿ ನಮಗೆಲ್ಲ ಗೊತ್ತಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ತಾವು ಮರಿಬೇಡಿ. ಧನ್ಯವಾದಗಳು.